ಜೈ ಶ್ರೀರಾಮ್. ಜೈ ಶ್ರೀರಾಮ್. ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದೆ. ಈ ಹಿಂದೆ 9 ತಿಂಗಳ ಅವಧಿ ಇದ್ದಾಗ ಒಳ ಒಪ್ಪಂದದಂತೆ ಅಂದು ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಿ ಸಂಸದ ಸುಧಾಕರ್ ಬೆಂಬಲಿಗ ಹಾಗೂ ಹಿರಿಯ ರಾಜಕಾರಣಿ ಕೆವಿ ನಾಗರಾಜು ಅವರ ಶಿಷ್ಯ ಮುಸ್ಟೂರು ಶಶಿ ಅಧಿಕಾರ ಸ್ವೀಕಾರ ಮಾಡಿದ್ರು. ಇದೀಗ ಆ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಹಿನ್ನೆಲೆಯಲ್ಲಿ ಶುಕ್ರವಾರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದೆ. ನೂತನ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿಗನೂರು ಮುನಿಕೃಷ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ಮುನಿಕೃಷ್ಣ ಅವರಿಗೆ ಬಿಜೆಪಿ ಹಿರಿಯ ಮುಖಂಡ ಕೆವಿ ನಾಗರಾಜ್ ಹೂವಿನ ಹಾರ ಹಾಕಿ ಗೌರವಿಸಿ ಶುಭ ಕೋರಿ ಪಂಚಾಯಿತಿಯ ಎಲ್ಲಾ ಸದಸ್ಯರ ಒಮ್ಮತವನ್ನ ಪಡೆದುಕೊಂಡು ನಡೆಯುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನಾವು ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ನಮ್ಮ ಗ್ರಾಮಗಳು ಬರ್ತದೆ, ಮೊದಲನೇದಾಗಿ ನಮ್ಮ ಕೇಂದ್ರ ಸರ್ಕಾರದ ನರೇಗಾ ಯೋಜನೆ, ಆ ನರೇಗಾ ಯೋಜನೆಯಲ್ಲಿ ಸುಮಾರು ಕೋಟ್ಯಾಂತರ ಹಣವನ್ನು ಖರ್ಚು ಮಾಡಿ ಇವತ್ತು ಗ್ರಾಮದಿಂದ ನಮ್ಮ ಜಮೀನುಗಳಿಗೆ ಹೋಗ್ತಕ್ಕಂಥ ರಸ್ತೆಗಳು ಭಾಳ ಕುಂಠಿತ ಆಗಿತ್ತು. ಅದೇ ರೀತಿ ಕೆಲವು ಕಡೆ ರಸ್ತೆಗಳು ಇರಲಿಲ್ಲ. ಉದಾಹರಣೆಗೆ ಈ ಸ್ಮಶಾನಕ್ಕೆ ರಸ್ತೆ ಇರಲಿಲ್ಲ. ಬೇರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಜಮೀನುಗಳಿಗೆ ಹೋಗೋದಕ್ಕೆ ರೈತರು ರಸ್ತೆಗಳಿರಲಿಲ್ಲ. ಅಂಥದಕ್ಕೆ ರೈತ ಸಂಪರ್ಕ ರಸ್ತೆಗಳನ್ನು ಈ ಗ್ರಾಮ ಪಂಚಾಯಿತಿಯಲ್ಲಿ ಜಾಸ್ತಿ ಮಾಡಿದ್ವಿ. ಉದಾಹರಣೆಗೆ ಬೋದ್ಗಾನಹಳ್ಳಿಯಲ್ಲಿ ಒಂದು 3 ರಸ್ತೆಗಳನ್ನ ಆ ರೀತಿ ಎಲ್ಲೇನಪ್ಪ ಕಿಟ್ಟಣ 3 ಸ್ಮಶಾನಕ್ಕೆ ದಾರಿ ಇರಲಿಲ್ಲ, ಸ್ಮಶಾನಕ್ಕೆ ರಸ್ತೆ ಮಾಡಿಸಿದ್ವಿ. ಅದೇ ರೀತಿ ಕಣ್ಜೇನಹಳ್ಳಿ ನಮ್ಮೂರಲ್ಲೂ ಕೂಡ ನಾವು ಈ ಹಳ್ಳಿಗಳಿಗೆ ತೋಟಗಳಿಗೆ ಹೋಗುವಂಥದ್ದು, ಹೊಲಗಳಿಗೆ ಹೋಗುವಂಥ ರಸ್ತೆಗಳನ್ನು ಕೂಡ ಮಾಡಿದ್ವಿ. ಸ್ಮಶಾನಕ್ಕೆ ಕೂಡ ನಮ್ಮಲ್ಲಿ ರಸ್ತೆ ಮಾಡಿಕೊಟ್ಟಿದ್ವಿ. ಆಮೇಲೆ ಕುಡಿಯೋ ನೀರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೀವಿ. ನಾವು ಇವತ್ತು ನಮ್ಮ ಜಲಜೀವನ್ ಮಿಷನ್ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಪ್ರತಿ ಮನೆಗೂ ಕೂಡ ನಲ್ಲಿ ಆಗ್ತಕ್ಕಂಥ ಕೆಲಸಗಳನ್ನು ಮಾಡಿದ್ವಿ. ಜೊತೆಗೆ ಇವತ್ತು ಸಿಮೆಂಟ್ ರಸ್ತೆಗಳು, ಇವತ್ತು ಅವ್ರು ಬರ್ತಕ್ಕಂಥ ಅನುದಾನದಲ್ಲಿ ಹಳ್ಳಿಗಳಲ್ಲಿ ಅವ್ರಿಗೆ ಬೇರೆ ಬೇರೆ ಅನುದಾನ ಬರ್ತದೆ. ಕೆಲವಲ್ಲಿ ಸಿಮೆಂಟ್ ರಸ್ತೆಗಳು ಹಾಕ್ಬೋದು. ಅಂಥದ್ರಲ್ಲಿ ಸಿಮೆಂಟ್ ರಸ್ತೆಗಳನ್ನು ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಲೋನಿಗಳಲ್ಲಿ ಅದನ್ನು ಕೂಡ ನಾವು ಮಾಡಿಕೊಟ್ಟಿದ್ದೀವಿ. ಜೊತೆಗೆ ಬೀದಿ ದೀಪಗಳು, ಇವತ್ತು ಬೀದಿ ದೀಪಗಳು ಇಡೀ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಡೆ ಮನೆ ಇದ್ದರೂ ಕೂಡ ಅಲ್ಲಿ ಬೀದಿ ದೀಪ ಹಾಕ್ಕೊಟ್ಟಿದ್ದೀವಿ. ಆಮೇಲೆ ಈಗ ಕೆಲವರು ಐಮಾಸ್ ಲೈಟನ್ನು ಕೂಡ ನಾವು ಅವರ ಅನುದಾನದಲ್ಲಿ, ಯಾರು ಗ್ರಾಮ ಪಂಚಾಯತಿ ಸದಸ್ಯರ ಅನುದಾನದಲ್ಲಿ ಐಮಾಸ್ ಲೈಟನ್ನು ಕೂಡ ಪ್ರತಿ ಊರಿಗೂ ಹಾಕ್ಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ವಿ. ಈ ರೀತಿ ನಮ್ಮದು ನಗರಕ್ಕೆ ಹತ್ರ ಇರ್ತಕ್ಕಂಥ ಹಳ್ಳಿಗಳಾಗಿರೋದ್ರಿಂದ ಆಮೇಲೆ ಸ್ವಚ್ಛತೆಗೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದೆ. ನಾನು ನೋಡ್ತಾ ಇದ್ದೀನಿ, ಪ್ರತಿ ತಿಂಗಳು ಅಥವಾ 1.5 ತಿಂಗಳಿಗೊಂದ್ಸಾರಿ ಎಲ್ಲ ಚರಂಡಿ ಕ್ಲೀನ್ ಮಾಡಿಸಿ ಅದನ್ನು ತಗೊಂಡೋಗಿ ಡಂಪ್ ಮಾಡ್ತಾ ಇದ್ದಾರೆ ವೇಸ್ಟ್ ಇದಕ್ಕೆ. ಆಮೇಲೆ ಪ್ರತಿದಿನ ನಮ್ಮ ಹಳ್ಳಿಗಳಿಗೆ ದಿನ ಬಿಟ್ಟು ದಿನ ವ್ಯಾನ್ ಬರ್ತದೆ, ಏನು ಹಸಿ ಕಸ, ಒಣ ಕಸ ವಿಲೇವಾರಿ, ಅದು ಕೂಡ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಬಹಳ ಸುಸೂತ್ರವಾಗಿ ನಡೀತಾ ಇದೆ. ಇಷ್ಟೆಲ್ಲ ಕೆಲಸಗಳು ಮಾಡೋದ್ರಿಂದ ಈ ಪಂಚಾಯತಿ ಅಭಿವೃದ್ಧಿ ಆಗ್ತದೆ ಅಂತ ನನಗೆ ಅನಿಸಿಕೆ ಆಗಿತ್ತು. ಇನ್ನು ಇದೇ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಮುನಿಕೃಷ್ಣ 3 ತಿಂಗಳ ಅವಧಿಗೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದು ಬಹಳ ಸಂತೋಷ ತಂದಿದೆ. ಇರುವಷ್ಟು ದಿನ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಕೆಲಸ ಮಾಡುವೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಸುಸಂದರ್ಭದಲ್ಲಿ ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡೋ ಒಂದು ಸುಸಂದರ್ಭದ ಒಂದು ವೇದಿಕೆಯಲ್ಲಿ ನಮ್ಮ ಆಲೂರಿನ ಒಕ್ಕೂಟದ ಮಾಜಿ ಅಧ್ಯಕ್ಷರಾದಂತಹ ಕೆವಿ ನಾಗರಾಜ್ ಅವರಿದ್ದಾರೆ. ಅವರಿಗೆ ವಂದಿಸುತ್ತಾ ಈ ವೇದಿಕೆಯಲ್ಲಿ ಎಲ್ಲ ಮುಖಂಡರು, ಎಲ್ಲ ಮೆಂಬರ್ಸು, ಎಲ್ಲ ಒಂದು ಗ್ರಾಮ ಪಂಚಾಯತಿ ಸದಸ್ಯರೇ ಇರೋದು, ಎಲ್ಲ ಮುಖಂಡರೇ ಇಲ್ಲಿ ಇರೋದು, ಇವರಿಗೆಲ್ಲ ವಂದಿಸುತ್ತಾ ನನ್ನ ಒಂದು ಅಧ್ಯಕ್ಷರು ಮಾಡೋದಕ್ಕೆ ಇವರೆಲ್ಲ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದ್ದಾರೆ. ಅವ್ರಿಗೆಲ್ಲ ನನ್ನ ನೂರ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಈ ಒಂದು ಗ್ರಾಮ ಪಂಚಾಯಿತಿಯನ್ನು ಸರ್ವತೋಮುಖ ಅಭಿವೃದ್ಧಿಯತ್ತ ಒಂದು 6 ತಿಂಗಳಲ್ಲಿ ಒಂದು ಏನು ನನಗೆ ಅಲ್ಪ ಕಾಲಾವಧಿ ಇದೆಯೋ ಅದರಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಶ್ರಮಿಸಿ ಎಲ್ಲರ ಒಂದು ನಿರೀಕ್ಷೆಗಳನ್ನು ಹುಸಿ ಮಾಡದೆ ಒಂದು ಅವರ ನಿರೀಕ್ಷೆಗಳನ್ನು ಬಲವಾಗಿ ಅದನ್ನು ದೃಢಪಡಿಸುತ್ತಾ ಅಭಿವೃದ್ಧಿಯತ್ತ ಕೊಂಡೊಯ್ತೇನೆ ಅನ್ನೋ ಒಂದು ಭರವಸೆಯನ್ನು ನೀಡ್ತಾ ಎಲ್ಲರಿಗೂ ನಮಸ್ಕರಿಸುತ್ತಾ ನನಗೆ ಕೊಟ್ಟಿರೋ ಒಂದು ಅಲ್ಪ ಅವಧಿಯಲ್ಲಿ ದೊಡ್ಡ ಮಹಾಯೋಜನೆಗಳನ್ನು ಹಾಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಈ ಮೂಲಭೂತ ಸೌಕರ್ಯ ಏನಿದಾವೋ ಅದನ್ನ ಎಲ್ಲ ನಮ್ಮ ಒಂದು ಗ್ರಾಮ ಪಂಚಾಯತಿ ಎಲ್ಲ ಮನೆಗೂ ತಲುಪಿಸೋ ಒಂದು ವ್ಯವಸ್ಥೆಯನ್ನು ಮಾಡಿ ಮೂಲಭೂತ ಸೌಕರ್ಯಗಳನ್ನ ಸಮರ್ಪಕವಾಗಿ ಅವರಿಗೆ ಸದ್ಬಳಕೆ ಆಗೋ ರೀತಿಯಲ್ಲಿ ನಾವು ಒದಗಿಸ್ಕೊಡ್ತೀವಿ ಅಂತ ಈ ಮೂಲಕ ಭರವಸೆ ಕೊಡ್ತಾ ಇದ್ದೀವಿ. ಇನ್ನು ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಮುನಿಕೃಷ್ಣ ಅವರಿಗೆ ಬಿಜೆಪಿ ಮುಖಂಡರು, ಸ್ನೇಹಿತರು, ಕುಟುಂಬಸ್ಥರು ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.